ರಾಜ್ಯ ಸರ್ಕಾರ 1 ವರ್ಷ ಪೂರೈಸಿದ ಹಿನ್ನೆಲೆ ಸಿಎಂ ಡಿಸಿಎಂ ಧರ್ಮಸ್ಥಳಕ್ಕೆ ಭೇಟಿ, ಜೈ ಶ್ರೀರಾಮ್ ಘೋಷಣೆ ಕೂಗಿದ ಭಕ್ತರು. ಬೆಳಗಾವಿಯಲ್ಲಿ ಪ್ರೀತ್ಸೆ ಅಂತ ಹಿಂದೆ ಬಿದ್ದ ಪಾಗಲ್ ಪ್ರೇಮಿ ಆಂಧರ್. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಸರ್ಕಾರ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಸಿಎಂ ಡಿಸಿಎಂ ಭೇಟಿ ನೀಡಿ ಮಂಜುನಾಥನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದಂತಹ ನಾಡದೊರೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಸಹೋದರ ಹರ್ಷೇಂದ್ರ ಹೆಗ್ಡೆ ಕುಂಭ ಸ್ವಾಗತವನ್ನ ಕೋರಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ದೇವಸ್ಥಾನ ಪ್ರವೇಶದ ವೇಳೆ ದೇವರ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದ ಕೆಲ ಭಕ್ತರು ಜೈ ಶ್ರೀರಾಮ್ ಮೋದಿ ಪರ ಘೋಷಣೆ ಕೂಗುವ ಜೊತೆಗೆ ಆಪ್ಕಿ ಬಾರ್ ಮೋದಿ ಸರ್ಕಾರ್ ಅಂತ ಘೋಷಣೆ ಕೂಗಿದ್ದಾರೆ. ನೇಹಾ ಅಂಜಲಿ ಹತ್ಯೆ ಪ್ರಕರಣದ ನಂತರವೂ ಅದ್ಯಾಕೋ ಈ ಪಾಗಲ್ ಪ್ರೇಮಿಗಳ ಕಾಟ ಮಾತ್ರ ತಪ್ತಾ ಇಲ್ಲ. ಇತ್ತ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಮನೆ ಮೇಲೆಯೇ ಕಲ್ಲು ತೂರಿ ನೇಹಾಳಂತೆ ಕೊಲೆ ಮಾಡಿರುವುದಾಗಿ ಬೆದರಿಕೆಯೊಡ್ಡಿದಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕಿನ ಕಿಣೈ ಗ್ರಾಮದ 27 ವರ್ಷದ ತಿಪ್ಪಣ್ಣ ಡೋಕರೆ ಎಂಬಾತ ಯುವತಿಗೆ ಕಾಟ ಕೊಡ್ತಾ ಇದ್ದು, ಪಾಗಲ್ ಪ್ರೇಮಿಯ ಕಾಟಕ್ಕೆ ಯುವತಿ ವಿದ್ಯಾಭ್ಯಾಸವನ್ನೇ ತೋರುತ್ತಿದ್ದಾಳೆ. ಕಿಣೈಯಲ್ಲಿರುವಂತಹ ಮನೆಯಲ್ಲಿ ತಾಯಿ ಜೊತೆಗೆ ವಾಸವಿರುವಂತಹ ಯುವತಿಗೆ ಕಾಲೇಜಿಗೆ ಹೋಗುವಾಗಲೇ ಫಾಲೋ ಮಾಡಿ ಪ್ರೀತಿಸುವಂತೆ ಪೀಡಿಸ್ತಾ ಇದ್ದ. ಇಷ್ಟಕ್ಕೆ ಸುಮ್ಮನಾಗದಂತಹ ಸೈಕೋ ತಿಪ್ಪಣ್ಣ ಯುವತಿಯ ನಿವಾಸಕ್ಕೆ ತೆರಳಿ ಆಕೆಯನ್ನ ಮದುವೆ ಮಾಡಿಕೊಳ್ಳುವಂತೆ ಧಮಕಿ ಹಾಕಿದ್ದಾನೆ. ಇನ್ನು ತಿಪ್ಪಣ್ಣ ವಿರುದ್ಧ 3 ವರ್ಷಗಳ ಹಿಂದೆನೆ ಗ್ರಾಮೀಣ ಠಾಣೆಯಲ್ಲಿ ದೂರನ್ನ ಕೊಟ್ಟು ಪೊಲೀಸರಿಂದ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಹೀಗಿದ್ರೂ ಕೂಡ ಮತ್ತೆ ತಿಪ್ಪಣ್ಣ ಬಾಲ ಬಿಚ್ಚಿದ ಕಾರಣ ಯುವತಿಯ ಪೋಷಕರು ರಕ್ಷಣೆ ಕೋರಿ ಠಾಣೆಗೆ ದೂರನ್ನ ನೀಡಿದ್ದಾರೆ. ಇನ್ನು ದೂರು ದಾಖಲಿಸಿಕೊಂಡಂತಹ ಪೊಲೀಸರು ಪಾಗಲ್ ಪ್ರೇಮಿ ತಿಪ್ಪಣ್ಣ ಡೋಕರೆಯನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಂಬಿ ಹಿಂದೆ ನೆಲೆಸಿದ್ದಾರೆ. ಇತ್ತ ಯುವತಿಯ ನಿವಾಸಕ್ಕೆ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ನೇಮಿಸಿ ರಕ್ಷಣೆಯನ್ನ ನೀಡಲಾಗ್ತಾ ಇದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಮನೆಯ ಮೇಲ್ಚಾವಣಿ ಮುರಿದು ಬಿದ್ದ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ನರಗನಹಳ್ಳಿಯಲ್ಲಿ ನಡೆದಿದೆ. ಮನೆಯಲ್ಲಿ ಮಲಗಿದ್ದ ತಾಯಿ ಮಗು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಗೆ ಪರಿಹಾರ ಕೊಡುವಂತೆ ಮಹಿಳೆ ತನ್ನ ಅಳಲನ್ನು ತೋಡ್ಕೊಂಡಿದ್ದಾಳೆ. ಇನ್ನು ತೂಬಗೆರೆ ಹೋಬಳಿಯಲ್ಲಿ ಮಳೆಗೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದೆ. ಗಾಳಿ ಮಳೆಯ ಅಬ್ಬರಕ್ಕೆ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಧರೆಗೆ ಉರುಳಿದ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ವಿದ್ಯುತ್ ಕಡಿತಗೊಳಿಸಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ರಸ್ತೆಗೆ ಮರಗಳು ಬಿದ್ದ ಕಾರಣ ಕೊರಟಗೆರೆಯ ಮುಖ್ಯ ರಸ್ತೆಯಲ್ಲಿ ಕೆಲಕಾಲ ಸಂಚಾರಕ್ಕೆ ತೊಂದರೆಯಾಗಿದೆ. ಕಾಫಿ ನಾಡಿನ ಬಯಲು ಸೀಮೆ ಭಾಗದಲ್ಲೂ ಭಾರಿ ಮಳೆಯಾಗಿದ್ದು ಕಲ್ಲತ್ಗಿರಿ ಜಲಪಾತ ಮೈದುಂಬಿ ಹರಿಯುತ್ತಿದೆ. ಮೊನ್ನೆಯವರೆಗೂ ಜಲಪಾತದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇತ್ತು. ಆದರೆ ತರೀಕೆರೆ ತಾಲೂಕಿನಲ್ಲಿ ನಿನ್ನೆ ಸಂಜೆಯಿಂದ ಮಳೆಯಾಗಿದ್ದು ಒಂದೇ ಮಳೆಗೆ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದ್ದು ಪ್ರವಾಸಿಗರ ದಂಡೆ ಆಗಮಿಸುತ್ತಿದೆ. ಇದ್ದಕ್ಕಿದ್ದಂತೆ ಹಳ್ಳ ಕೊಳ್ಳ ತುಂಬಿ ಹರಿತಿರೋದ್ರಿಂದ ಹಿಟಾಚಿ ಹಳ್ಳದ ನೀರಿನಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ. ಇದ್ದಕ್ಕಿದ್ದಂತೆ ನೀರು ಬಂದ ಪರಿಣಾಮ ಹಿಟಾಚಿಯನ್ನ ಮೇಲೆ ತರಲು ಸಾಧ್ಯವಾಗಿಲ್ಲ. ಎಲ್ಲರೂ ಹಿಟಾಚಿಯಿಂದ ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ರಾಜಕಾಲುವೆಗೆ ಆಟೋ ಉರುಳಿ ಬಿದ್ದು ಚಾಲಕ ಸಾವನ್ನಪ್ಪಿದ್ದಾರೆ. ಮಂಗಳೂರು ನಗರದ ಕೊಟ್ಟಾರ ಅಬ್ಬಕ್ಕ ನಗರದಲ್ಲಿ ಘಟನೆ ನಡೆದಿದ್ದು ದೀಪಕ್ ಸಾವನ್ನಪ್ಪಿದ ದುರ್ದೈವಿ. ರಾತ್ರಿ ಸುರಿದ ಮಳೆಗೆ ರಾಜಕಾಲುವೆ ತುಂಬಿ ಹರಿದಿದ್ದು ಸಂಚರಿಸುವಾಗ ರಸ್ತೆ ಕಾಣದೆ ಆಟೋ ರಾಜಕಾಲುವೆಗೆ ಉರುಳಿದೆ. ರಾಜಕಾಲುವೆಗೆ ತಡೆಗೋಡೆ ನಿರ್ಮಿಸದ ಕಾರಣ ಅನಾಹುತ ನಡೆದಿದೆ ಅಂತ ಕುಟುಂಬಸ್ಥರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದೆ. ಭಾರಿ ಮಳೆಯಾದ ಪರಿಣಾಮ ದಶಕಗಳ ಬಳಿಕ ಕೆರೆ ತುಂಬಿದ್ದು ಜನ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಕೆರೆಗೆ ಗಂಗಾ ಪೂಜೆ ಮಾಡಿ ಕಳಸ ಕುಂಭ ಹಿಡಿದು ಪೂಜೆ ಸಲ್ಲಿಸಿದ್ದಾರೆ. ಹುಲಿಕೆರೆ ಗ್ರಾಮದ ಕೆರೆ 10 ಗ್ರಾಮದ ಜನರ ಜೀವನಾಡಿಯಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಭರ್ಜರಿ ಮಳೆಯಾದ ಹಿನ್ನೆಲೆಯಲ್ಲಿ ಮಲ್ಲಾಪುರ ಗ್ರಾಮದ ಕೆರೆ ತ್ಯಾಜ್ಯದಿಂದ ಕಲುಷಿತಗೊಂಡಿದೆ. ಪ್ಲಾಸ್ಟಿಕ್ ಗಿಡಗಂಟಿಯಿಂದ ಮಲ್ಲಾಪುರದ ಕೆರೆ ತುಂಬಿ ತುಳುಕಿದೆ. ತ್ಯಾಜ್ಯ ನೀರಿನಿಂದ ಭರ್ತಿಯಾಗಿ ಹರಿತಾ ಇರುವಂತಹ ಹಳ್ಳಕ್ಕೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು ಮಲ್ಲಾಪುರದ ಕೆರೆ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಹಲವೆಡೆ ಮಳೆರಾಯನ ಆರ್ಭಟ ಜೋರಾಗಿದೆ. ನಿನ್ನೆ ರಾತ್ರಿ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಮಳೆಯಾಗಿದೆ. ಸುರಿದ ಭರ್ಜರಿ ಮಳೆಗೆ ಮಂಡ್ಯದ ಹೆಗ್ಗಡಹಳ್ಳಿಯಲ್ಲಿ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಧರೆಗೆ ಉರುಳಿದೆ. ಹೆಗ್ಗಡಹಳ್ಳಿ ಮಲ್ಲೇನಹಳ್ಳಿಯಲ್ಲಿ ರಸ್ತೆ ಬಂದಾಗಿದ್ದು ಹಲವು ಮನೆ ಹಾಗೂ ಕೊಟ್ಟಿಗೆಗಳ ಮೇಲ್ಚಾವಣಿ ಹಾರಿ ಹೋಗಿದೆ. ಹಲವೆಡೆ ಮಳೆರಾಯನ ಆರ್ಭಟಕ್ಕೆ ರೈತನ ಕುಟುಂಬ ಕಂಗಾಲಾಗಿದ್ದು ಸೂಕ್ತ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಕೆಆರ್ಎಸ್ ಡ್ಯಾಂನ ಒಳಹರಿವು ಹೆಚ್ಚಾಗಿದೆ. ಡ್ಯಾಂಗೆ 3365 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಸುಮಾರು 856 ಕ್ಯೂಸೆಕ್ ನೀರು ಹೆಚ್ಚಳವಾಗಿದೆ. ಹಾಸನದಲ್ಲೂ ಧಾರಾಕಾರ ಮಳೆಗೆ ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದೆ. ಕೆಂಚಟಹಳ್ಳಿ ಭುವನಹಳ್ಳಿ ಕ್ರಾಸ್ ಬಳಿ ವಿದ್ಯುತ್ ಕಂಬ ಬಿದ್ದಿದ್ದು ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ರು. ಬಳಿಕ ಚೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕಂಬವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು.
ಯಾದಗಿರಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಜನ ತತ್ತರಿಸಿದ್ದಾರೆ. ಶಹಾಪುರ ತಾಲೂಕಿನ ಸಿಂಗನಹಳ್ಳಿ ಗ್ರಾಮದಲ್ಲಿ ಮನೆಗೆ ಸಿಡಿಲು ಬಡಿದು ಹೊತ್ತಿ ಉರಿದಿದೆ. ಸಿಡಿಲಿನ ಹೊಡೆತಕ್ಕೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಗಾಳಿ ಮಳೆಗೆ 2 ದಿನದಿಂದ ಯಾದಗಿರಿಯ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಕರೆಂಟ್ ಸಮಸ್ಯೆಯಿಂದ ಜನರು ನೀರಿಗಾಗಿ ಪರದಾಡಿದ್ದಾರೆ. 2-3 ದಿನದಿಂದ ಕರೆಂಟ್ ಇಲ್ಲದೆ ಬೋರ್ವೆಲ್ಗಳಲ್ಲಿ ನೀರು ಬಾರದ ಕಾರಣ ಸಮೀಪದ ಪೆಟ್ರೋಲ್ ಬಂಕ್ನಿಂದ ನೀರು ತತ್ತಿದ್ದಾರೆ. ಬೈಕ್, ಆಟೋ ಹಾಗೂ ಕಾಲ್ನಡಿಗೆ ಮೂಲಕ ನೀರು ತತ್ತಿದ್ದಾರೆ. ಕುಡಿಯೋಕೆ ಹಾಗೂ ದಿನಬಳಕೆಗೆ ನೀರಿಲ್ಲದೆ ಜನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ನೀರಿನ ಸಮಸ್ಯೆ ಇದ್ರೂ ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ದಿನ ಐತ್ರಿ ಕರೆಂಟ್ ಹೋಗಿ. 3 ದಿನದಿಂದ ನಮ್ಮೂರಿಗೆ ನೀರಿಲ್ಲ, ಏನಿಲ್ಲ, ನೀರಿನ ಸಮಸ್ಯೆ ಭಾಳ ಅದ್ರಿ. ನಮ್ಮೂರಲ್ಲಿ ಒಂದು ಬೋರ್ವೆಲ್ ಇಲ್ರಿ, ತಾಂಡದಾಗಿಲ್ಲ, ಮೊಸಳಾಗಿಲ್ಲ, ಅಲಿಬೇರೆ ಅಂತ ಇಲ್ಲೇ ನಮ್ಮೂರಲ್ಲಿ 3 ಊರಲ್ಲಿ ಒಂದು ಬೋರ್ವೆಲ್ ಇಲ್ರಿ. ಮೊಸಳ್ಳಿ, ಒಂದು ತಾಂಡ ಮತ್ತೆ ಒಂದು ಗುಡ್ಡದಲ್ಲಿ ಜೋಪಡಿ ಅಂತ ಹೇಳಿದ್ರಿ. 3 ಊರಲ್ಲಿ ನೀರಿಲ್ಲ ರೀ ಸರ್. ಕರೆಂಟ್ ಹೋದ ಗಿಡ ಮರ ಬಿದ್ದವ್ರಿ ಕರೆಂಟ್ ವೈರ್ ಮ್ಯಾಗ. ಈ ಕರೆಂಟ್ ವೈರ್ ಮ್ಯಾಗ ಗಿಡ ಮರ ಬೀಳ್ತಾವ್ರಿ. ಅದರಿಂದ ಇದಿರಲ್ಲ ರೀ, ಅದಕ್ಕೆ ಅನಿವಾರ್ಯ ಗಾಳಿ ಬೀಳ್ಬಿಟ್ಟದ, ಗಿಡ ಮನೆ ಎಲ್ಲ ಹೋಗಿಬಿಟ್ರು ನಮ್ಮೂರಲ್ಲಿ. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆ ಆಯುರ್ವೇದಿಕ್ ಮತ್ತು ಯುನಾನಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊರತೆಯ ಆರೋಪ ಕೇಳಿಬಂದಿದೆ. ಆಯುರ್ವೇದಿಕ್ ಮತ್ತು ಯುನಾನಿ ಆಸ್ಪತ್ರೆಗೆ ನಿತ್ಯ ಸಾವಿರಾರು ಜನ ಬರ್ತಾರೆ. ಉಚಿತ ಚಿಕಿತ್ಸೆ, ಮೆಡಿಸಿನ್ ಸಿಗುತ್ತೆ ಅಂತ ಜನ ಬರ್ತಾರೆ. ಆದ್ರೆ ಇಲ್ಲಿ ಮೆಡಿಸಿನ್ ಕೊರತೆ ಕಾಡ್ತಾ ಇದೆ. ಇಲ್ಲಿನ ವೈದ್ಯರು ಬರ್ಕೊಡುವಂತಹ ಮೆಡಿಸಿನ್ ಇನ್ನೂ ಹೊರಗಡೆಯಿಂದ ತರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಸ್ವತ್ ಅಸ್ತಾ ಮೆಡಿಸಿನ್, ಆಯುರ್ವೇದಿಕ್ ಆಯಿಲ್, ಬ್ಯಾಂಡೇಜ್ ಕೂಡ ಸಿಗ್ತಾ ಇಲ್ಲ. 50 ml ಮಾತ್ರ ಆಯುರ್ವೇದಿಕ್ ಆಯಿಲ್ ಕೊಡ್ತಾರೆ, ಮತ್ ಕೇಳಿದ್ರೆ ಕೊಡೋದಿಲ್ಲ ಅಂತ ರೋಗಿಗಳು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು RMO ವೆಂಕಟರಮಣ ಮಾತನಾಡಿ, ಮೆಡಿಸಿನ್ ಸ್ಟಾಕ್ ಎಲ್ಲ ಇದೆ, ಸರಸ್ವತ ಅಸ್ತ ಸ್ಟಾಕ್ ಇಲ್ಲ, PG ಡಾಕ್ಟರ್ ಬರ್ದಿರ್ಬೇಕು, ಸರಿಪಡಿಸ್ತೀವಿ ಅಂತ ತಿಳಿಸಿದ್ದಾರೆ. ಇಲ್ಲ, ಮಾತ್ರ ಕೆಲವೊಂದು ಸಿಗ್ತದೆ, ಕೆಲವೊಂದು ಸಿಕ್ಕಲ್ಲ. ಔಟ್ಸೈಡ್ ತಗೊಳಕ್ ಹೇಳ್ತಾರೆ ಅವರು. ಔಟ್ಸೈಡ್ ಕಾಸು ಕೊಟ್ಟು ನಾವು ತಗೊಳ್ತಾ ಇದೀವಿ. ಇವಾಗ ಒಂದು 4-5 ಬರ್ಕೊಡ್ತಾರೆ ಅಂದ್ರೆ ಅದರಲ್ಲಿ ಒಂದು 3-4 ಸಿಗ್ತದೆ, ಒಂದೊಂದು ಸಿಕ್ಕಲ್ಲ. ಅವ್ರು ಏನ್ ಹೇಳ್ತಾರೆ, ಅದು ಔಟ್ಸೈಡ್ ತಗೊಳ್ರಿ, ಇಲ್ಲಾಂದ್ರೆ ನಾಳೆ ಬಂದು ನೋಡ್ರಿ ಅಂತಾರೆ ಅವರು. ಹೊರಗಡೆ ಈಸ್ಕೊಳ್ಳಿ ಅಂದ್ರು. ಹೊರಗಡೆ ಅಂದ್ರೆ ಎಲ್ಲಂದ್ರೆ ಇಲ್ಲಿ ಹಾಸ್ಪಿಟಲ್ ಒಳಗಡೆನೆ ಹೊರಗಡೆ ಎಲ್ಲೋ ಸೇಲ್ ಮಾಡ್ತಾರೆ, ಅಲ್ಲಿ ಈಸ್ಕೊಳ್ಳಿ ಅಂತ ಹೇಳಿದ್ರು. ದುಡ್ಡು ಕೊಟ್ಟು ಈಸ್ಕೋಬೇಕು. ನಮ್ಗೆ ಗಮನಕ್ಕೆ ಬಂದಾಗ ಎಲ್ಲ ಮೆಡಿಸಿನ್ಸು ಇದೆ. ಏನಂತಂದ್ರೆ ಕೆಲವರು ಯಾರೋ PGR ಇರಬೇಕು, ಇಲ್ಲಿ ಸರಸ್ವತ ನಾವು ತರಿಸಿಲ್ಲ, ನಮ್ಮ ಇಂಡಿಯನ್ನಲ್ಲಿ ಇಲ್ಲ, ಅದು ಬರ್ದಿದ್ದಾರೆ ಅಷ್ಟೇ ವಿನಃ. ನಮ್ಗೆ ಆ ಗಮನಕ್ಕೆ ಬಂದಾಗ ನಾನು ಅವ್ರನ್ನ ಐಡೆಂಟಿಫೈ ಮಾಡಿ ಅದನ್ನು ನಾನು ಅವರಿಗೆ ತಿಳಿಸಿ ಇದು ಮನವರಿಕೆ ಮಾಡಿಕೊಡ್ತೀನಿ.